ಶೇರ್ ಮಾರ್ಕೆಟ್ ಅಲ್ಲಿ ಯಾರೆಲ್ಲ ಇದುವರೆಗೂ ಬಿಲಿಯನಿಯರ್ಸ್ ಆಗಿದಾರೋ ಅವರೆಲ್ಲ ಪೇಷನ್ಸ್ ಅಂಡ್ ಡಿಸಿಪ್ಲಿನ್ ಇಂದ ಇದ್ದೇ ಈ ರೀತಿ ದುಡ್ಡನ್ನ ಮಾಡಿರುವಂತದ್ದು. ಸಡನ್ ಆಗಿ ಬಂದು ಸಡನ್ ಆಗಿ ಹೋಗಿರೋ ಯಾವುದೇ ಕಾರಣಕ್ಕೂ ದುಡ್ಡು ಮಾಡಿಲ್ಲ. ಇವತ್ತು ನೀವು ದುಡ್ಡು ಹಾಕಿ ಇನ್ನೊಂದು 3 ತಿಂಗಳಿಗೆ ತಗೋಬಿಟ್ರೆ ಯಾವುದೇ ರೀತಿಯ ಒಂದು ಪೇಷನ್ಸ್ ಅಂಡ್ ಡಿಸಿಪ್ಲಿನ್ ಅಲ್ಲ. ನೀವು ಪೇಷನ್ಸ್ ಅಂಡ್ ಡಿಸಿಪ್ಲಿನ್ ಆಗಿ ಇರಬೇಕಾಗುತ್ತೆ. ಸ್ಟಾಕ್ ಮಾರ್ಕೆಟ್ ವಾಲಟೈಲ್ ಆಗ್ತಾ ಇರುತ್ತೆ, ಸಡನ್ ಕುಸಿತಗಳಾಗ್ತಾ ಇರುತ್ತೆ, ಸಡನ್ ಆಗಿ ಏರ್ತಾ ಇರುತ್ತೆ. ಇದಕ್ಕೆಲ್ಲ ನೀವು ತಲೆ ಕೆಡಿಸ್ಕೋಬಾರ್ದು. ಮಾರ್ಕೆಟ್ ನ ನೀವು ಟೈಮ್ ಮಾಡಕ್ ಹೋಗ್ಬೇಡಿ. ಮಾರ್ಕೆಟ್ ನ ಟೈಮ್ ಮಾಡಬೇಡಿ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ, ಸೊ ನಾಳೆ ಒಂದು ಮಾರ್ಕೆಟ್ ಡೌನ್ ಆಗುತ್ತೆ, ಅವಾಗ ನಾವು ಬೈ ಮಾಡೋಣ. ನಾಳಿಂದ ಮಾರ್ಕೆಟ್ ಡೌನ್ ಆಗುತ್ತೆ, ಸೊ ಇನ್ನೊಂದು ವಾರ ಬಿಟ್ಟು ಮಾರ್ಕೆಟ್ ಡೌನ್ ಆಗಲಿ. ಸೊ ಇವಾಗ ಸ್ವಲ್ಪ ಹೈ ಪ್ರೈಸ್ ಇದೆ, ಇವಾಗ ನಾನು ಇನ್ವೆಸ್ಟ್ ಮಾಡಿದ್ರೆ ನನ್ನ ಒಂದು ಅಮೌಂಟ್ ಜಾಸ್ತಿ ಗ್ರೋ ಆಗೋದಿಲ್ಲ, ಸ್ವಲ್ಪ ಡೌನ್ ಆಗಲಿ ಮಾರ್ಕೆಟ್ ಆಮೇಲೆ ಇನ್ವೆಸ್ಟ್ ಮಾಡೋಣ. ಈ ರೀತಿ ಮೈಂಡ್ ಸೆಟ್ ಅನ್ನ ಇಟ್ಕೊಂಡ್ಬಿಡಿ. ಇವತ್ತು ನಿಮ್ಮ ಹತ್ರ ದುಡ್ಡಿತ್ತಾ ಇವತ್ತು ಇನ್ವೆಸ್ಟ್ ಮಾಡಿ, ನಾಳೆ ನಿಮ್ಮ ಹತ್ರ ದುಡ್ಡಿತ್ತಾ ನಾಳೆನೂ ಕೂಡ ಇನ್ವೆಸ್ಟ್ ಮಾಡಿ. ಒಂದು ತಿಂಗಳು ಬಿಟ್ಟು ನಿಮ್ಮ ಹತ್ರ ದುಡ್ಡು ಬಂತ ಇನ್ವೆಸ್ಟ್ ಮಾಡ್ತಾ ಹೋಗಿ. ಮಾರ್ಕೆಟ್ ಅಲ್ಲಿ ಯಾವಾಗಲೂ ಆಕ್ಟಿವ್ ಆಗಿರಿ. ಸೊ ನಾಳೆ ಡೌನ್ ಆಗುತ್ತೆ ಮಾರ್ಕೆಟ್, ಇನ್ನೊಂದು ವರ್ಷ ಬಿಟ್ಟು ಡೌನ್ ಆಗುತ್ತೆ. ಈ ರೀತಿ ವೇಟ್ ಮಾಡ್ಕೊಂಡು ಕೂತ್ಕೊಬಿಡಿ. ಯಾರಿಗೆ ಗೊತ್ತು ನಾಳೆನೇ ಮಾರ್ಕೆಟ್ ಒಂದು ನಿಫ್ಟಿ 50 ಒಂದು 200 ಪಾಯಿಂಟ್ಸ್ ರೈಸ್ ಆಗ್ಬೋದು, ಒಂದು 2000 ಪಾಯಿಂಟ್ ರೈಸ್ ಆಗ್ಬೋದು. ಅದನ್ನ ಯಾರು ಕೂಡ ಪ್ರೆಡಿಕ್ಟ್ ಮಾಡಕ್ ಹೋಗೋದಿಲ್ಲ. ಮಾರ್ಕೆಟ್ ನ ನೀವು ಟೈಮ್ ಮಾಡಕ್ ಹೋಗ್ಬೇಡಿ. ನಿಮ್ಮ ಹತ್ರ ದುಡ್ಡಿದ್ರೆ ಇನ್ವೆಸ್ಟ್ ಮಾಡಿ. ಹಾಗೆ ಎಮೋಷನಲ್ ಡಿಸಿಷನ್ಸ್ ನ ತಗೊಳಕ್ ಹೋಗ್ಬೇಡಿ. ಇವತ್ತು ಮಾರ್ಕೆಟ್ ಡೌನ್ ಆಗಿದೆ, ನನ್ನ ಒಂದು ದುಡ್ಡು ಇವಾಗ 60,000 ಬಂದ್ಬಿಡ್ತು, ನಾನು ಇವತ್ತು ದುಡ್ಡು ತೆಗೆದು ಬಿಡ್ತೀನಿ, ಬೇಕಾಗಿಲ್ಲ ಈ ಒಂದು ಮಾರ್ಕೆಟ್. ಈ ಮಾರ್ಕೆಟ್ ಅಂದ್ರೆ ಕಂಪ್ಲೀಟ್ ಗ್ಯಾಮ್ಲಿಂಗ್. ಈ ರೀತಿ ಒಂದು ತಪ್ಪು ನಿರ್ಧಾರಗಳನ್ನ ತಗೊಳಕ್ ಹೋಗ್ಬೇಡಿ. ಎಮೋಷನಲ್ ಡಿಸಿಷನ್ಸ್ ನ ಅವಾಯ್ಡ್ ಮಾಡಿ ಮಾರ್ಕೆಟ್ ಅಲ್ಲಿ ನೀವು ಹೆಚ್ಚು ಗ್ರೋ ಆಗ್ತಾ ಹೋಗ್ಬೋದು. ಇದನ್ನೆಲ್ಲ ಕಂಟ್ರೋಲ್ ಮಾಡಬೇಕು. ಪೇಷನ್ಸ್ ಅಂಡ್ ಡಿಸಿಪ್ಲಿನ್ ಆಗಿ ಇರಬೇಕು ಅಂತ ಇರೋದು ಒಂದೇ ದಾರಿ. ನೀವು SIP ನ ಮಾಡ್ತಾ ಹೋಗ್ಬೋದು.